ಸಹೋದರರು ಸುಪ್ರಜ್ ರವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಭವ್ಯ ಸ್ವಾಗತವನ್ನು ವಹಿಸ್ತಾ ಇದೆ ನಮ್ಮ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ. ಗಗನ್ಗೌಡ ಪ್ರಥಮ ದಾಳಿಯಲ್ಲಿ ಕಳೆದ ಪಂದ್ಯದಲ್ಲಿ ತಂಡದ ಗೆಲುವಿನ ಶ್ರೀಯುತ ಸುಪ್ರಜ್ ರವರು ನಮ್ಮ ಧೀರಜ್ ಮುನ್ರಾಜ್ ಅವರ ಸಹೋದರರು ಇನ್ನೇನು ಕೆಲವು ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ರೀಡಾಕೂಟದ ಪರವಾಗಿ ಧೀರಜ್ ಯುವ ಬ್ರಿಗೇಡ್ ಅರುಣ್ ಕುಮಾರ್ ಈ ನೆಲದ ಪ್ರತಿಭೆ, ನಮ್ಮ ದೊಡ್ಡಬಳ್ಳಾಪುರದ ಸ್ಥಳೀಯ ಪ್ರತಿಭೆ ಅರುಣ್ ಕುಮಾರ್ ಹರಿಯಾಣ ಸ್ಟೀಲರ್ಸ್ ತಂಡ ಪ್ರತಿನಿಧಿಸಿದಂತ ಒಬ್ಬ ಯಶಸ್ವಿ ದಾಳಿಗಾರ. ಚೆಷ್ಟಬಣ್ಣ ಒಳನುಗ್ಗಿ ಅಂಕ ಗಳಿಸುವ ಪ್ರಯತ್ನ. ಎಸ್, ಒಳನುಗ್ಗಿದ್ದಾನೆ. ಕಾದು ನೋಡ್ಬೇಕಾಗಿದೆ ತೀರ್ಪುಗಾರ ತೀರ್ಮಾನ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗದ ಜನಪ್ರಿಯ ಶಾಸಕರಾಗಿರುವ ಸಂಬಂಧಿಸಿದ ಧೀರಜ್ ಮುನಿರಾಜು ಸರ್ ಅವರ ಸಹೋದರರಾಗಿರುವಂತಹ ಶ್ರೀಯುತ ಸುಪ್ರಜ್ ಮುನಿರಾಜುರವರು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗಗನ್ಗೌಡ ಮತ್ತೊಬ್ಬ ಪ್ರೋ ಕಬಡ್ಡಿ ಖ್ಯಾತಿಯ ದಾಳಿಗಾರ. ಎಸ್, ಇದೀಗ ಅದರ ಮನಸ್ಸು ಪ್ರಯತ್ನ ವಿಫಲವಾಗ್ತಾ ಇದೆ. ಪವನ್ ಪ್ರಯತ್ನ ವಿಫಲವಾಗ್ತಾ ಇದೆ. ಯಶಸ್ವಿ ಆರಂಭಿಕ ದಾಳಿ ಗಗನ್ಗೌಡನ ಮೂಡಿ ಬರ್ತಾರೆ. 2 each. ಎರಡು ತಂಡಗಳು ಸಮಬಲದ ಅಂಕವನ್ನು ಗಳಿಸಿಕೊಳ್ತಾ ಇದೆ. ಆರಂಭದಲ್ಲಿ ಮನೋಜ್ ಮತ್ತೋರ್ವ ಮನೋಜ್ನ ಪ್ರೋ ಕಬಡ್ಡಿ ಖ್ಯಾತಿ ಆಟಗಾರ, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಎರಡು ಸಮಬಲ ಆರಂಭವನ್ನು ಕಂಡುಕೊಳ್ತಾ ಇದೆ ಆಟಗಾರರು. ಗಗನ್ಗೌಡನ ಯಶವಂತ್ ದಾಳಿ ವಿಭಾಗದಲ್ಲಿ ಎರಡು ಅಂಕಗಳನ್ನ ಎರಡು ತಂಡಗಳು ಪಡೆದುಕೊಳ್ತಾ ಇದೆ. ಮತ್ತೊಂದು 3-2 ಒಂದು ಅಂಕದ ಮುನ್ನಡೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರು. ಅದೇ ರೀತಿ ಅಂಕಣ 2ರಲ್ಲಿ ಪಂದ್ಯ ಆರಂಭವಾಗಿದೆ. ಉತ್ತರ ಕನ್ನಡ ವಿರುದ್ಧ ಹಾಸನ. Yes, what a beautiful, powerful dash shot. Anderson. ಹಾಸನ್ ವಿರುದ್ಧ ಉತ್ತರ ಕನ್ನಡ ದಾಳಿಯಲ್ಲಿ ಪ್ರಜ್ವಲ್. ಗಗನ್ಗೌಡ ಇದೀಗ ಸೂಪರ್ ಟ್ಯಾಕಲ್ಗೆ ಬಂದಾಗ್ತಾ ಇದ್ದಾನೆ. ಸೂಪರ್ ಟೈಮಿಂಗ್ ಆಂಕಲ್ ಹೊಂಡ್ ಅರುಣ್, ಮನೋಜ್ ಮತ್ತು ಕಿರಣ್ ನಡುವೆ ಮನೋಜ್ನ ಹಿಡಿತ ಮೂಡಿ ಬಂದಿದೆ. ಸೂಪರ್ ಟ್ಯಾಕಲ್, ಮೊದಲ ಸೂಪರ್ ಟ್ಯಾಕಲ್ 2 ಅಂಕಗಳನ್ನು ಗಳಿಸಿಕೊಳ್ತಾ ಇದೆ. 5-4ರಲ್ಲಿ 1 ಅಂಕದ ಮುನ್ನಡೆಯನ್ನು ಬೆಂಗಳೂರು ನಗರ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. 5-4 ಅರುಣ್ ಕುಮಾರ್ ದಾಳಿ ಭಾಗದಲ್ಲಿ ಇದೀಗ ಅದನ್ನು ಅದ್ಭುತವಾಗಿ ಟೈಮಿಂಗ್ ಹಾಕಲು ಕ್ಷಣಾರ್ಧದಲ್ಲಿ ಸಹ ಆಟಗಾರ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೂಪರ್ ಕಾಂಬಿನೇಷನ್ ಕ್ಯಾಚ್ ಬೈ ಕಾಫಿನಾಡು ಚಿಕ್ಕಮಗಳೂರು. ಮತ್ತೆ ಯಶವಂತ್ ಚೆಷ್ಟಮಚ್ಚು ಮತ್ತೆ ಸೂಪರ್ ಟ್ಯಾಕಲ್ಗೆ ಹೊಂಚನ್ನು ರೂಪಿಸಿದ್ದಾರೆ. ಮನೋಜ್ ಮತ್ತು ಪವನ್ ಇಬ್ಬರು ಪ್ರೋ ಕಬಡ್ಡಿ ಆಟಗಾರರು. ಈ ಬಾರಿ ಅಂಕ 2ರಲ್ಲಿ ಹಾಸನ ತಂಡದ ಆಟಗಾರರಿಂದ ಬಲಿಷ್ಠವಾದಂತಹ ಟ್ಯಾಕಲ್ ರಂಜಿತ್ ನಾಯ್ಕರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್, ಅದ್ಭುತವಾದ ಪವಾಡ ಸದೃಶವಾದ ಹಿಡಿತವನ್ನ ಪವನ್ನಿಂದ. ಬ್ಯೂಟಿಫುಲ್ ಟೇರಿಂಗ್ ಡ್ಯಾಶ್ ಕ್ಯಾಚ್, ವರ ಕ್ಯಾಚ್. 1 more ಸೂಪರ್ ಟ್ಯಾಕಲ್ ಪಾಯಿಂಟ್ಸ್. 7-5 ಬೆಂಗಳೂರಿನಿಂದ 2 ಸೂಪರ್ ಟ್ಯಾಕಲ್ಗಳು ಅದ್ಭುತವಾಗಿ ಮೂಡಿಬಂದಿದೆ. ಮನೋಜ್ ಮತ್ತು ಪವನ್ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಡಿಫೆನ್ಸ್ ವಿಭಾಗದಲ್ಲಿ. 7-5 ಇದೊಂದು ಭವ್ಯ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಸಹೋದರರಾಗಿರುವಂತಹ ಸುಪ್ರಜ್ ಮುನಿರಾಜು ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಜೋರ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಧೀರಜ್ ಮುನಿರಾಜು ರವರ ಸಹೋದರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸುಪ್ರಜ್ ಮುನಿರಾಜು ರವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ನ ಪರವಾಗಿ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ.
Rider is safe. Running hand touch ಅನ್ನು ಪುರಸ್ಕರಿಸಿದ ಹರತಾಳು ಹಾಲಪ್ಪರ್ ಅವರ ಸುಪುತ್ರರಾಗಿರುವಂತಹ ಶ್ರೀಯುತ ಚೇತನ್ ಹಾಲಪ್ಪರ್ ಅವರು ಆಗುತ್ತಾರೆ. ಅವರಿಗೂ ಸಹ ಧೀರಜ್ ಮುನಿರಾಜು ಬ್ರಿಗೇಡ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. 8-6 ಇದೀಗ ಮನೋಜ್ಞ ಮುಡಿಬರ್ತಾ ಇದೆ ಪ್ರೋ ಕಬಡ್ಡಿ ಖ್ಯಾತಿಯ ವರ ಮ್ಯಾಚ್. What a fantastic start by ಬೆಂಗಳೂರು. ಮತ್ತೆ ಇದೀಗ ಗಗನ್ ಗೌಡ ಏಕಾಂಗಿಯಾಗಿ ತನ್ನ ತಂಡಕ್ಕೆ ಸಪೋರ್ಟ್ ಅನ್ನು ನೀಡಿದ ಮತ್ತೊಂದು ಸೂಪರ್ ರೈಡ್ ಮೂಡಿದೆ ಗಗನ್ ಗೌಡ. ಪ್ರೋ ಕಬಡ್ಡಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ಅಧಿಕಾರ ಗಗನ್ ಗೌಡ ಇಲ್ಲೂ ಸಹ ಚಿಕ್ಕಮಗಳೂರು ತಂಡದ ಬೆನ್ನೆಲುಬಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಬೆಂಗಳೂರು ಸಿಟಿ ತಂಡದ ಕಿರಣ್ 10-8 in favor of ಬೆಂಗಳೂರು. ಮತ್ತೆ ಮನೋಜ್ಞ ದಾಳಿ ಕಿರಣ್ ನಿಂದ ಕಳೆದ ಬಾರಿ 2 ಅಂಕಗಳು. ಮತ್ತೆ ಅಂಕಣ ಉತ್ತರ ಕನ್ನಡ ವಿರುದ್ಧ ಹಾಸನ. ಸ್ಕೋರ್ 5-2 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 11-8 ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸುಪ್ರಜ್ ಮುನಿರಾಜರವರ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀಯುತ ಹೆಬ್ಬಾರ್ ಅವರು ಹಾಗೂ ಶ್ರೀಯುತ ನವೀಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಧೀರಜ್ ಮುನಿರಾಜು ಒಂದು ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿದ್ದಾವೆ. 11-9 ತೀವ್ರ ಪೈಪೋಟಿ ಬರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಮಹೇಶ್ ಅವರು ಸಹ ಆಗಮಿಸಿದರೆ ಅವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾಗಿ ಶನಿ ಮಹಾತ್ಮ ದೇವಸ್ಥಾನದ ಅರ್ಚಕರಾಗಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸತಕ್ಕಂಥ ಮಹೇಶ್ ಅವರಿಗೆ ನಮ್ಮ ಬಡಾವಣೆಯ ಪ್ರಮುಖರು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾರ್ಟಿ ವೆಲ್ಕಮ್ ಟು ಮಹೇಶ್ ಸರ್. ಒನ್ಸ್ ಅಗೇನ್ ಗಗನ್. ಇದೀಗ ಕಾರ್ತಿಕ್ ಪ್ರಮುಖ ದಾಳಿಗಾರನನ್ನು ಮುಟ್ಟಿದ್ದಾನೆ. ಯಶಸ್ವಿ ದಾಳಿ ಸಂಘರ್ಷ ತಂಡದ ಬೆನ್ನೆಲುಬು ದಾಳಿಗಾರ. 11-10 ಕೇವಲ 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆ. ಕಿರಣ್ ದಾಳಿ ಭಾಗದಲ್ಲಿ ಜೂನಿಯರ್ ಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತದೆ. ಇದೀಗ ಯಶಸ್ವಿ ಮುಂದಿನ ಅಂಕಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ವಿರುದ್ಧ ಹಾಸನ ಜಿಲ್ಲಾ ತಂಡ ಲೋನ ಅಂಕವನ್ನು ಪಡ್ಕೊಳ್ತಾ ಇದ್ರೆ ಕಾಫಿನಾಡು ಚಿಕ್ಕಮಗಳೂರು. 14-11 14-11 ಇನ್ ಫೇವರ್ ಆಫ್ ಚಿಕ್ಕಮಗಳೂರು. ಹಾಸನ ತಂಡದ ದಾಳಿಗಾರನಿಗೆ 2 or tie. ಕಾರ್ತಿಕ್ ದಾಳಿ ವಿಭಾಗ. ಎಸ್, ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿತ್ತು. ರಂಜಿತ್ ನಾಯ್ಕ್ ಒಂದು ಬಿಗಿಯಾದಂತಹ ಒಂದು ಟ್ಯಾಕಲ್ ಅನ್ನು ಇಲ್ಲಿ ಸಾಧಿಸಿಕೊಂಡಿದ್ದಾರೆ. ಡಿಫೆನ್ಸ್ ನಲ್ಲಿ ಕೊಂಚ ವಿಚಲಿತರಾದರೂ ಸಹ ಹಾಗಾಗಿ ಒಂದು ಬಳುವಳಿ ಅಂಕ ಕಾರ್ತಿಕ್ ಲಭಿಸಿದೆ. 14-12 ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಎಸ್ ಈ ಬಾರಿ ರಂಜಿತ್ ನಾಯ್ಕ ವಾಟ್ ಅ ಬ್ಯೂಟಿಫುಲ್ ಜಂಪ್. ಒಂದು ಜಿಗಿತವನ್ನ ಮಾಡುವ ಮೂಲಕ ರಂಜಿತ್ ನಾಯ್ಕ ಲೋನ ಅಂಕವನ್ನು ಪಡೆದುಕೊಂಡಿದ್ದಾರೆ. ಉತ್ತರ ಕನ್ನಡ 11 ಹಾಸನ 2. 11-2 ಇನ್ ಫೇವರ್ ಆಫ್ ಉತ್ತರ ಕನ್ನಡ. 15 ಅಂಕವನ್ನು ಚಿಕ್ಕಮಗಳೂರು, 11 ಅಂಕವನ್ನು 12 ಅಂಕವನ್ನು ಬೆಂಗಳೂರು. ಇದೀಗ 6ನೇ ಯಶಸ್ವಿಯಾಗಿ ಈ ನೆಲದ ಪ್ರತಿಭೆ ತವರು ನೆಲದ ಉತ್ತಮ ಪ್ರದರ್ಶನವನ್ನು ನೀಡುತ್ತಾ ಇದೆ. ಅಂಜನಾದ್ರಿ ಕಪ್ 2025 ನಮ್ಮ ಈ ಭಾಗದ ಜನಪ್ರಿಯ ಶಾಸ್ತ್ರಿ ಯುವ ನಾಯಕರಾಗಿರುವಂತಹ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅದ್ದೂರಿ ಕಬಡ್ಡಿ ಹಬ್ಬ. 13-70 ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಆದ್ರೆ ಯಶವಂತ್ ಹಾಗೂ ಸಹ 11-2 ಇನ್ ಫೇವರ್ ಆಫ್ ಯುಕೆ ಡಿಸ್ಟ್ರಿಕ್ಟ್. ಅಂಕಣ 1ರಲ್ಲಿ 18-13
ಚಿಕ್ಕಮಗಳೂರು ತಂಡದ ಪರವಾಗಿ 18-13 ಇನ್ ಫೇವರ್ ಆಫ್ ಚಿಕ್ಕಮಗಳೂರು. ಒಂದೊಳ್ಳೆ ಆರಂಭವನ್ನ ಕಂಡುಕೊಂಡಿದೆ ಕಾಫಿನಾಡು ಚಿಕ್ಕಮಗಳೂರು ತಂಡ. ಡಿಫೆಂಡಿಂಗ್ ಚಾಂಪಿಯನ್ ಟೀಮ್ ಬೆಂಗಳೂರು ಸಿಟಿ ತಂಡ ಅನೇಕ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ತಂಡಕ್ಕೆ ಟಕ್ಕರನ್ನ ನೀಡ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರು. ಧೀರಜ್ ಮುನಿರಾಜು ಬ್ರಿಗೇಡ್ ರಾಷ್ಟ್ರದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರ. ವಾಟ್ ಅ ಬ್ಯೂಟಿಫುಲ್ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಜೀವನ್ ಚಿಕ್ಕಮಗಳೂರಿನ ಒಬ್ಬ ಶ್ರೇಷ್ಠ ಡಿಫೆಂಡರ್ ಪ್ರಮುಖ ದಾಳಿಗಳನ್ನ ಬಂಧಿಸಲಿ ಯಶಸ್ವಿಯಾಗಿದೆ. 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾರೆ ಕಾಫಿನಾಡು ಚಿಕ್ಕಮಗಳೂರು. ಎಚ್ಚರಿಕೆಯ ಯಶಸ್ವಿ ಆಟದ ಪ್ರದರ್ಶನ ನೀಡುತ್ತಾರೆ. ಡಿಫೆನ್ಸ್ ವಿಭಾಗದಲ್ಲಿ ಬಲಿಷ್ಠ ಡಿಫೆಂಡರ್ಗಳನ್ನ ಒಳಗೊಂಡಿದೆ. ಬೋನಸ್ ಗಳಿಸುವಂತ ಒಂದು ಅದ್ಭುತ ಪ್ರಯತ್ನ. ತವರು ನೆಲದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾನೆ ಅರುಣ್ ಕುಮಾರ್ ದೊಡ್ಡಲಾಪುರದ ಈ ನೆಲದ ಪ್ರತಿಭೆ. ಸಂಕಷ್ಟದ ತಂಡಕ್ಕೆ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾನೆ. 12-3 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ 20-14 13-3 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಬೆಂಗಳೂರು ಹಾಗೂ ಚಿಕ್ಕಮಗಳೂರು ನಡುವಿನ ಜಿದ್ದಾಜಿದ್ದ ನೆಪದಲ್ಲಿ ಮತ್ತೆ ಗಗನ್ಗೌಡ ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನ. ರನ್ನಿಂಗ್ ಹ್ಯಾಂಡ್ ಟಚ್ ಪ್ಯಾಟರ್ನ್ ಸೂಪರ್ ಸ್ಪೀಡ್ ನಲ್ಲಿ ಪಡೆದುಕೊಳ್ತಾ ಇದ್ದಾನೆ ಗಗನ್ಗೌಡ. ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನ ಗಗನ್ಗೌಡಿನ ಮೂಡಿ ಬರ್ತಾ ಇದೆ. ಯುಪಿ ಯೋಧ ಈ ಬಾರಿ ಮತ್ತೊಮ್ಮೆ ಜೀವನ ಹೀಗೆ ಮಾಡ್ತಾ ಸ್ಕೋರ್ 13-3 10 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಮನೋಜ್ just number 27 ತಂಡಕ್ಕೆ ಸಾಕಷ್ಟು ಅಂಕಗಳ ಹಿನ್ನಡೆ ಇದೆ. ಇದೀಗ ತನ್ನ ಮನಚಾದ ಆಟದ ಪ್ರದರ್ಶನಕ್ಕಾಗಿ ಮನೋಜ್ ಬ್ಯೂಟಿಫುಲ್ ರನ್ನಿಂಗ್ ಹ್ಯಾಂಡ್ ಟಚ್ ಪ್ಯಾಟರ್ನ್ ಅದ್ಭುತವಾಗಿ ಕಲೆ ಹಾಕಿದ್ದಾನೆ. ತಂಡಕ್ಕೆ ಅನಿವಾರ್ಯತೆ ಕೂಡ ಇನ್ ಫೇವರ್ ಆಫ್ ಯುಕೆ ಡಿಸ್ಟ್ರಿಕ್ಟ್ 14-4 10 ಅಂಕದ ಮುನ್ನಡೆಯಲ್ಲಿ ಹಾಸನ್ ಉತ್ತರ ಕನ್ನಡ ಜಿಲ್ಲಾ ತಂಡ. ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಗಗನ್ಗೌಡ ಪ್ರೋ ಕಬಡ್ಡಿಯಲ್ಲಿ ಯುಪಿ ಯೋಧ ತಂಡವನ್ನು ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಹೆಮ್ಮೆ ಆಟಗಾರ. ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ಬೆಂಗಳೂರು ಸಿಟಿ ತಂಡದ ಮನೋಜ್ ಗೌಡ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ. ಲೆಫ್ಟ್ ರೈಡರ್ ಚಿಕ್ಕಮಗಳೂರಿನ 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅನಿಲ್, ರೈಟ್ ಕಾರ್ನರ್ ಭಾಗದಲ್ಲಿ ಜೀವನ್. ಅದ್ಭುತವಾದ ಡಿಫೆನ್ಸ್ ಅನ್ನ ಕಾದಿಸಿಕೊಳ್ತಾರೆ. ನಿಜವಾಗ್ಲೂ ಚಿಕ್ಕಮಗಳೂರಿನ ಜೀವಾಳ ಅಂದ್ರೆ ಆ ಡಿಫೆನ್ಸ್ ಅತ್ಯುತ್ತಮ ಡಿಫೆಂಡರ್. ಯಾವ ಸಂದರ್ಭದಲ್ಲೂ ಕೂಡ ಎದುರಾಳಿ ಅದ್ಭುತ ಆಟಗಾರನ ಮನೋಜ್ ಧನ ಬಂಧಿಸಿದ್ದಾರೆ. ಮನೋಜ್ನ ಅನುಪಸ್ಥಿತಿ ನಿಜವಾಗ್ಲೂ ಬೆಂಗಳೂರಿಗೆ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ 2 ತಂಡಗಳ ಬಲಾಬಲ 27-15 27-15 ಮತ್ತೆ ಸರಿಸಾಟಿ ಇಲ್ಲದ ಸೂಪರ್ ರಿಚ್ ರೈಡರ್ ಆಗಿ ಪ್ರತಿ ದಾಳಿಯಲ್ಲೂ ಕೂಡ ಅಂಕ ಗಳಿಸಿಕೊಳ್ತಾ ಇದ್ದಾನೆ ಗಗನ್ಗೌಡ. ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ಈ ಪಂದ್ಯದ ಮುನ್ನಡೆಯ ರೂವಾರಿಯಾಗಿ ಗಗನ್ಗೌಡ. ಇದೀಗ ಜೀವನ್ ಅದನ್ನ ನಿರೀಕ್ಷೆ ಹುಸಿಯಾಗಿದೆ. ಅರುಣ್ ಅಮೂಲ್ಯ ಅಂಕವನ್ನ ತಂಡಕ್ಕೆ ರೈಡಿಂಗ್ ಅಂಕಣ 2ರಲ್ಲಿ ಉತ್ತರ ಕನ್ನಡ ವಿರುದ್ಧ ಹಾಸನ್ 16-6 16-6 ಇನ್ ಫೇವರ್ ಆಫ್ ಯುಕೆ ಡಿಸ್ಟ್ರಿಕ್ಟ್. ಡಿಫೆನ್ಸ್ ವಿಭಾಗದಲ್ಲಿ ಕರಾರುವಕ್ಕಾದಂತಹ ಆಕ್ರಮಣಕಾರಿ ಡಿಫೆಂಡರ್ಗಳಿದ್ದಾರೆ. ಹಾಗಾಗಿ ಚಿಕ್ಕಮಗಳೂರು ತಂಡದ ಭದ್ರಕೋಟೆಯನ್ನು ಭೇದಿಸೋದಷ್ಟು ಸುಲಭವಾಗ್ತಾ ಇಲ್ಲ. ಸೊ ಮತ್ತೊಂದು ಪ್ರಮುಖ ಡಿಫೆಂಡರ್ ನಂದೀಶ್ ಹೊರಭಾಗದಲ್ಲಿ, ಕಾರ್ತಿಕ್ ಬೆಂಗಳೂರು ಸಿಟಿ ಪರವಾಗಿ ದಾಳಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಕೆಪಿಟಿಸಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯಶಸ್ವಿ ದಾಳಿಗಾರ. ಇದೀಗ
ಪ್ರಯತ್ನ ಉತ್ತಮವಾಗಿದ್ದಾದ್ರೆ ಗುರಿಯ ಗೆರೆಯರಿಗೆ ತಲುಪುವಲ್ಲಿ ವಿಫಲನಾಗ್ತಾ ಇದ್ದಾನೆ. ರವಿ ಕಿರಣ್ ಏಕಾಂಗಿಯಾಗಿ ದಾಳಿಗಾರನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಮುಟ್ಟಿದ್ರು. ಕಬಡ್ಡಿಯಲ್ಲಿ ಸಹ ಸಾಕಷ್ಟು ಸಾಧನೆ ಮಾಡ್ತಾ ಇರುವಂತಹ ರವಿ ಕಿರಣ್ ಚಿಕ್ಕಮಗಳೂರಿನ ಒಬ್ಬ ಅನುಭವಿ ಆಟಗಾರ. ಎಸ್ ಕಾರ್ನನ್ನು ಮುಟ್ಟಿದ ಕಾರ್ತಿಕ್ ಗುರಿಯ ಗೆರೆಯರಿಗೆ ತಲುಪುವಲ್ಲಿ ವಿಫಲನಾಗಿದ್ದಾನೆ. ಅದ್ಭುತವಾದ ಡಿಫೆನ್ಸ್ ನಿಜವಾಗ್ಲೂ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ತಂಡಕ್ಕೆ ನಿಜವಾಗ್ಲೂ ಒಂದು ಅದ್ಭುತ ಸಾಧನೆ ನೀಡಿದ್ದಾರೆ ಡಿಫೆಂಡರ್ಗಳು. ಬ್ಯೂಟಿಫುಲ್ ಡಿಫೆನ್ಸಿವ್ ಗೇಮ್ ಬೈ ಚಿಕ್ಕಮಗಳೂರು. ಗಗನ್ ಗೌಡನಿಗೆ ಉತ್ತಮ ಸಹಕಾರವನ್ನ ನೀಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಅರುಣ್ ಸಂಕಷ್ಟದ ತಂಡಕ್ಕೆ ಸಂಜೀವಿನಿಯಾಗುವ ಕಾದ್ ನೋಡೋಣ. ಮತ್ತೀಗ ಒಳಗೆ ಮತ್ತೆ ಪ್ರಯತ್ನ ಸಾಕ್ತಾ ಇದೆ. ಆದ್ರೆ ಮತ್ತೊಂದು ಯಶಸ್ವಿ ಟ್ಯಾಕಲ್ ಪಟ್ಟನ್ನು ಗಳಿಸಿಕೊಳ್ತಾರೆ ಚಿಕ್ಕಮಗಳೂರು. ಮತ್ತೆ ತನ್ನ ಚಾಲಾಕಿ ಆಟದ ಪ್ರದರ್ಶನ ನೀಡ್ತಾರೆ. ರೆಸ್ಟ್ಲೆಸ್ ರೈಡರ್ ಆಗಿ ಗಗನ್ ಗೌಡ ನಿರಂತರವಾಗಿ ನಿರಾಯಾಸವಾಗಿ ಅಂಕಗಳನ್ನ ಗಳಿಸಿಕೊಳ್ತಾ ಇದ್ದಾನೆ. ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನ ಯುಪಿ ಯೋಧ ತಂಡ ಪ್ರದರ್ಶಿಸಿದ ಒಬ್ಬ ಯಶಸ್ವಿ ರೈಡರ್ ಇದೀಗ ಮತ್ತೆ ನಿರಾಯಾಸವಾಗಿ ನಿರಾತಂಕವಾಗಿ ಒಳನುಗ್ಗಿ ಅಂಕ ಗಳಿಸಿಕೊಳ್ತಾರೆ. ವಿಶೇಷವಾಗಿ ಗಗನ್ ಗೌಡ ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆ ಮೂಲದ ಆಟಗಾರ, ಒಂದೊಳ್ಳೆ ಆಟಗಾರ. ಇದರೊಂದಿಗೆ ಪಂದ್ಯದ ಮೇಲಿನ ಈ ಪಂದ್ಯದಲ್ಲಿ ಪ್ರತಿ ದಾಳಿಯಲ್ಲಿ ಕೂಡ ಅಮೂಲ್ಯ ರೈಡಿಂಗ್ ಪಾಯಿಂಟ್ ಕಲೆ ಹಾಕ್ತಾ ಇದ್ದಾನೆ. ಮೋಸ್ಟ್ ಸಕ್ಸಸ್ಫುಲ್ ರೈಡ್ ಆಫ್ ದ ಮ್ಯಾಚ್ ಗಗನ್ ಗೌಡ. ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಸುತ್ತ ಉದ್ದಳತೆಯ ಸ್ಫುರದ್ರೂಪಿ ಆಟಗಾರ ಗಗನ್ ಗೌಡ ಯಶಸ್ವಿಯಾಗಿ ಒಳನುಗ್ಗಿ ನಿರಾತಂಕವಾಗಿ ಬೋನಸ್ ಕಲೆ ಹಾಕೋ ಪ್ರಯತ್ನ. ಉತ್ತರ ಕನ್ನಡ ಜಿಲ್ಲಾ ತಂಡದ ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಯುವ ನಾಯಕರು, ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಸಹೋದರರಾಗಿರುವಂತಹ ಸುಪ್ರಜ್ ಮುನಿರಾಜ್ ರವರು ಸಹೋದರರಾಗಿ ಅವರ ಒಂದು ಯಶಸ್ಸಿನ ಹಾದಿಯಲ್ಲಿ ಪಂದ್ಯಕ್ಕೆ ನೀಡ್ತಾ ಇದ್ದಾನೆ ಸೂಪರ್ ಆಟಗಾರ ಮನೋಜ್. ಮನೋಜ್ನ ದಾಳಿ ಸೂಪರ್ ತಿರುವು ಇದೀಗ ಲಭಿಸ್ತಾ ಇದೆ ಬೆಂಗಳೂರು. 36-21 ಪಂದ್ಯದ ದಿಕ್ಕನ್ನು ಬದಲಿಸಿದ ಮನೋಜ್. ಒಂದು ಮನೋಜ್ನ ದಾಳಿಗೆ ಸೂಪರ್ ತಿರುವು ನೀಡ್ತಾನೆ ಸೂಪರ್ ರೈಡ್ ಒಂದಿಗೆ. 22-17 ಅಂಕಣ 2ರಲ್ಲಿ ಉತ್ತರ ಕನ್ನಡ 22 ಅಂಕವನ್ನು ಪಡ್ಕೊಂಡ್ರೆ ಬೆಂಗಳೂರು ಒನ್ಸ್ ಅಗೇನ್ ಮನೋಜ್ ಎದುರಾಳಿಯ ಲೋನವನ್ನು ಪಡೆದ ಪಂದ್ಯದ ಮೇಲೆ ಮತ್ತೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ಳಬಹುದು. ಒಮ್ಮೆ ಛಲ ಚಪ್ಪಲ ಬರಲಿ. ಬೆಂಗಳೂರಿಗೂ ಈಗ ಬೆಚ್ಚಿ ಬಿಡಿಸಾಟವನ್ನ ಪ್ರದರ್ಶಿಸ್ತಾ ಇದ್ದ ಮನೋಜ್ ತಂಡಕ್ಕೆ ಉತ್ತಮ ತಿರುವನ್ನು ನೀಡ್ತಾ ಇದ್ದಾನೆ. ಎಸ್ ಮತ್ತೆ ಮನೋಜ್ ದಾಳಿ. ಎಸ್ ಇದೀಗ ಮತ್ತೆ ಮನೋಜ್ ದಾಳಿಗೆ ಬೆಂಗಳೂರಿಗೆ ಸೂಕ್ತ ತಿರುವು ಪಡೆದುಕೊಳ್ತಾ ಇದೆ. ಒಳ ಗುಡ್ ಕಮ್ ಬ್ಯಾಕ್ ಎಂಬ ಮನೋಜ್ ಆರಂಭಿಕ ವೈಫಲ್ಯಗಳಿಂದ ಈಗ ಹೊರ ಬರ್ತಾ ಇದ್ದಾನೆ. ಅಂಕಣ 2ರಲ್ಲಿ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ ಉತ್ತರ ಕನ್ನಡ 22, ಹಾಸನ 17. 22-17 ಇನ್ ಫೇವರ್ ಆಫ್ ಉತ್ತರ ಕನ್ನಡ ಜಿಲ್ಲಾ ತಂಡ. 36-23 ಪಂದ್ಯ ತೀವ್ರ ಪೈಪೋಟಿಯ ತಿರುವನ್ನ ಪಡೆದುಕೊಳ್ತಾ ಇದೆ. 36-24 ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದಲ್ಲಿ ಮನೋಜ್ನ ದಾಳಿ ಮತ್ತೆ ಮುಂದುವರಿತಾ ಇದೆ. ಬೆಂಗಳೂರುಗಳು ದ್ವಿತೀಯಾರ್ಧದಲ್ಲಿ ಬೆಂಕಿ ಆಟ ಪ್ರದರ್ಶಿಸ್ತಾ ಇದ್ದಾರೆ. ಅದ್ಭುತವಾದ ಪ್ರದರ್ಶನ. ಜ್ವರ ಚಪ್ಪಾಳೆ ಬರಲಿ. ಕಬಡ್ಡಿ ನಿಮಗೆ ಮುದ ನೀಡ್ತಾ ಇದ್ದ ಮನಸ್ಸಿಗೆ ಚಪ್ಪಾಳೆ ಬರಲಿ. ಚಪ್ಪಾಳೆ ಕೂಡ ಚಮತ್ಕಾರಿ ಆಟದ ಪ್ರದರ್ಶನವನ್ನ ಆಟಗಾರರಲ್ಲಿ ನೀಡುವಂತೆ ಮಾಡುತ್ತೆ. 36-24 37-24
37-24. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಯುವ ಆಟಗಾರ ಯಶವಂತ್ ತಂಡಕ್ಕೆ ಆಪತ್ಪಾಂದವನಾಗ್ತಾನ ಕಾದು ನೋಡ್ಬೇಕಾಗಿದೆ. ಆಲ್ಔಟ್ ಹೊಸ್ತಿಲಲ್ಲಿದ್ದಾರೆ ಚಿಕ್ಕಮಗಳೂರು ತಂಡದ ಆಟಗಾರ. ಬೆಂಗಳೂರಿನ 7 ಆಟಗಾರ ನೋಡ್ಬೇಕು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಮಯ ಮೀರ್ತಾ ಇದೆ. ಶರಣಾಗಿದ್ದಾರೆ 37 ಬೋನಸ್ ಅಂಕ ಸಿಗ್ತಾ ಇದೆ. ಲೋನವನ್ನ ಕ್ಷಣದಲ್ಲಿ ಕೊಡ್ತಿದ್ದಾರೆ ನಿಜವಾಗ್ಲೂ. ಮತ್ತೆ ಈ ರೀತಿಯ ಆಕ್ರಮಣಕಾರಿ ದಾಳಿ ಮಾಡಿದ್ದೆ ಆದ್ರೆ ಬೆಂಗಳೂರು ಮತ್ತೆ ಲಯವನ್ನ ಕಂಡುಕೊಳ್ಬಹುದಾಗಿದೆ. ಮನೋಜ್ ಸಕ್ಸಸ್ಫುಲ್ ರೈಡ್ ಆಗಿ ಬೆಂಗಳೂರಿಗೆ ಆಸರಿ ಆಗ್ತಾ ಇದ್ದಾನೆ. ಇದೀಗ ಅದನ್ನು ಬಳಸುವಂತ ಪ್ರಯತ್ನ, ಚುಕ್ಕಿ ಪ್ರಯತ್ನ ವಿಫಲವಾಗ್ತಾ ಇದೆ. ಬ್ಯಾಲೆನ್ಸ್ ಕಲ್ತ್ಕೊಂಡ ಕಾರಣ ಚುಕ್ಕಿ ಪ್ರಯತ್ನದಲ್ಲೇ ನೆಲೆ ಕಪ್ಪಳಿಸಿದ್ದಾನೆ. ಯಶಸ್ವಿಯಾಗಿ ಡಿಫೆಂಡರ್ಗಳು ಮತ್ತೆ ಸೆಕೆಂಡ್ ಹಾಫ್ ಬ್ಯೂಟಿಫುಲ್ ರೈಡ್. ನಿಜವಾಗ್ಲೂ ಗಗನ್ ಗೌಡ ಗ್ಯಾಪ್ ನೋಡ್ತಿದ್ರು. ಶ್ರೇಯಸ್ ಹಾಗೂ ನಂದೀಶ್. ಗುಡ್ ಕಮ್ ಬ್ಯಾಕ್ ಎಂಬ ಗಗನ್ ಗೌಡ. ನಲವತ್ತೆರಡು 22ರಲ್ಲಿ ಪಂದ್ಯ 15 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡ 42-28. 42-28 ಗಗನ್ ಗೌಡ. 45-28 ಹಾಸನ್ ತಂಡಕ್ಕೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ. ಇದರೊಂದಿಗೆ ಸ್ಕೋರ್ 24-18. 24-18 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರ ನೋಡ್ಬೇಕು. ಮಹೇಶ್ ಆರನ್ನು ಹೊರನಡೆಯಲಿಕ್ಕೆ ಅಫಿಷಿಯಲ್ ಅದನ್ನು ಹೊರಬರುವಂತ ನಿರ್ದೇಶಿಸ್ತಾರೆ. 25-21 ಅಂಕಣ 2ರಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ 4 ಅಂಕದ ಮುನ್ನಡೆಯಲ್ಲಿದೆ. ಅರ್ಜುನ ಅಂಕಣದಲ್ಲಿ ನೆರವೇರ್ತಾ ಇದ್ದ ಮತ್ತೊಂದು ಜಿದ್ದಾಜಿದ್ದಿನ ಪಂದ್ಯ. ಬೆಂಗಳೂರು ನಗರ ಜಿಲ್ಲೆ 43-29. ಶ್ರೀಕ ಬಸವರಾಜ್ ಅವರು ದಯವಿಟ್ಟು ಬನ್ನಿ ಅಣ್ಣ, ದಯವಿಟ್ಟು ಬರಬೇಕು. 14 ಅಂಕದ ಮುನ್ನಡೆಯಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು. ಈ ಪಂದ್ಯಾವಳಿ ಯಶಸ್ಸಿಗೆ ನಿಮ್ಮ ಶ್ರಮವು ಕೂಡ ಇಲ್ಲಿ ಅಮೂಲ್ಯವಾಗಿರುತ್ತೆ. ದಯವಿಟ್ಟು ಬಸವರಾಜನವರು ಆರೋಗ್ಯ ತಜ್ಞರು, ಸಾಕಷ್ಟು ಬಹಿರಂಗ ಸಭೆಗಳು ಸಮಾರಂಭಗಳಲ್ಲಿ ಊಟೋಪಚಾರ ಮಾಡಿ ಅನುಭವಿ ಅಡುಗೆ ತಜ್ಞರಾಗಿ ಅಡುಗೆ ಭಟ್ರಾಗಿ ಬಸವರಾಜ್ ಸರ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ನಿಮ್ಮನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಇದೀಗ ಮತ್ತೆ ತನ್ನ ಚಾಕಚಕ್ಯತೆಯ ಡಿಫೆನ್ಸಿವ್ ಗೇಮ್ ಅನ್ನ ಮೈಗೂಡಿಸಿಕೊಂಡು ಮಂಜು ಹಾಗೂ ಯಶವಂತ್ ಒಂದು ಒಳ್ಳೆ ಟ್ಯಾಕಲ್. ಮತ್ತೆ ಮರಳಿ ಲಯವನ್ನ ಕಂಡುಕೊಳ್ತಾ ಇದೆ ಚಿಕ್ಕಮಗಳೂರು. ಗಗನ್ ಗೌಡ ಮತ್ತೆ ಒಂದು ಸೂಪರ್. ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಆಗಮಿಸಿದರೆ ಅವರಿಗೆ ಸ್ವಾಗತ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಶೇಖರ್ ಸರ್ ಅವರು, ವಸು ಅವ್ರು ಕರ್ಕೊಂಡು, ಶೇಖರ್ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು. ಇಲ್ಲಿ ಕೂಡ ಅವರ ತಂಡ ಕೂಡ ಇಲ್ಲಿ ಪ್ರತಿನಿಧಿಸ್ತಾ ಇದೆ. ವಿಶೇಷ ಅತಿಥಿಗಳು, ವಿಶೇಷ ಪ್ರೋತ್ಸಾಹಕರು ಕೇಶವ ಕ್ರೀಡಾ ಮಂಡಳಿಯ ಅಧ್ಯಕ್ಷ. 25-22 25-22 in favor of UK. And court number 1 49-30 19 ಅಂಕಗಳ ಅಂತರದ ಏಕಾಧಿಪತ್ಯ. ಗಗನ್ ಗೌಡ ದಿ ಬೆಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ತನ್ನ ತಂಡದ ಬೆನ್ನೆಲುಬಾಗಿದ್ದಾನೆ. ಆತನಿಂದಲೇ ಇಷ್ಟು ಅಂಕಗಳು ಮುನ್ನಡೆ ಲಭಿಸಿದೆ. 26-22 4 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. 26 ಕಾರ್ತಿಕ್ ಅದು ಬಿಗಿಯಾದಂತ ಟ್ಯಾಕಲ್. ಫಸ್ಟ್ ಏಡ್ ನಡೆ ಆದಷ್ಟು ಬೇಗ ಅಂಕಣ 2ಕ್ಕೆ. ಅಂಕಣ 2ಕ್ಕೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಿ. ಯಶವಂತ ದಾಳಿ ಭಾಗದಲ್ಲಿ ಎಚ್ಚರಿಕೆಯ ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ. ಸಾಕಷ್ಟು ಅಂಕಗಳು 19 ಅಂಕಗಳ ಮುನ್ನಡೆ ಲಭಿಸಿದೆ. ಸೊ ಹಾಗಾಗಿ
ಕಾಲಹರಣ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಯಶವಂತ್ ಚಿಕ್ಕಮಗಳೂರು ಗಗನ್ ಗೌಡನ ಒಂದು ಸವ್ಯಸಾಚಿ ದಾಳಿಗೆ 19 ಅಂಕಗಳ ಅಂತರದ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಲಿಷ್ಠ ಬೆಂಗಳೂರು ನಗರ ತಂಡದ ವಿರುದ್ಧ. ಮನೋಜ್ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಮನೋಜ್ಗೆ ಹಿಡಿದ ಒಳ ಕ್ಯಾಚ್. ಪ್ರಮುಖ ದಾಳಿಗರ ಮನೋಜ್ನನ್ನ ಕ್ಷಣಾರ್ಧದಲ್ಲಿ ಬಂಧಿಸಿದೆ.